ಈ ಕ್ಷೇತ್ರಕ್ಕೆ ಬಂದೋದತಕ್ಕಂಥವರಿಗೆ ಒಂದು ರೀಎನರ್ಜೈಸ್ ಆಗುವಂಥ ಶಕ್ತಿ, ರೀಫ್ರೆಶ್ ಆಗುವಂಥ ಶಕ್ತಿ. ಮುಖಾಮುಖಿ ಶ್ರೀಯಂತ್ರ ಅಂತ ನಾವು ನೋಡ್ತಾ ಇದ್ದೀವಿ. ಮುಕ್ತಿಯನ್ನು ಕೊಟ್ಟು ಆ ಮನೆಯಲ್ಲಿ ಒಂದು ಸಂತೋಷವನ್ನು, ಒಂದು ಸುಖವನ್ನು, ಆ ಮನೆಯ ಏಳಿಗೆಗಾಗಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಬೇಕಾದಲ್ಲಿ ಆರೋಗ್ಯದ ವಿಚಾರ ಯಾರಿಗೆ ಹವನಗಳನ್ನು ಮಾಡಿ, ವನಸ್ಪತಿಗಳನ್ನು ಬಳಕೆ ಮಾಡಿ ಯಾರು ತಗೊಂಡೋಗಬೇಕು ಅವರಿಗಿರತಕ್ಕಂಥ ಮುಖ್ಯ ಸಮಸ್ಯೆಯನ್ನು ಏನಪ್ಪ ಮುಖಾಮುಖಿ ಶ್ರೀಯಂತ್ರ ಅಂತ ನಾವು ನೋಡೋದಾದರೆ ಅದರ ಆ ಒಂದು ಬಿಂದುವನ್ನು ನೋಡ್ತಾ ನಿಮ್ಮ ಕಷ್ಟ ಸುಖಗಳನ್ನು ಅದರ ಮುಂದೆ ಹೇಳಿಕೊಂಡ ನೀವು ನೋಡ್ಬೋದು. ನಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಾವು ಶ್ರೀ ಚಕ್ರದಲ್ಲೇ ಸ್ಥಾಪನೆ ಮಾಡಿರುವಂಥದ್ದು. ಜೊತೆಯಲ್ಲಿ ವ್ಯಾಪಾರ ದೃಷ್ಟಿಯಲ್ಲಿ ಬೇಕಾದಾಗ ವ್ಯಾಪಾರ ದೃಷ್ಟಿಗೆ ಅದನ್ನು ಎನರ್ಜೈಸ್ ಮಾಡಿ ಕೊಡುವಂಥದ್ದು. ಮುಖಾಮುಖಿ ಶ್ರೀಚಕ್ರವನ್ನು ಯಾರು ಬೇಕಾದರೂ ಮನೆಯಲ್ಲಿ ಇಡ್ಬೋದು. ಇನ್ನು ಕೆಲವರು ಕೇಳ್ಬೋದು, ಇದನ್ನು ನಾವು ನಾನ್ ವೆಜ್ ತಿಂತೀವಿ ಮನೇಲಿ ಇಡ್ಬೋದಾ? ಅದಂತೇನೆ ಮನೆಗೆ ಬಂದು ಕುಂತಾಗ ಅಲ್ಲಿರತಕ್ಕಂಥ ನೆಗೆಟಿವಿಟಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ನಾವು ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂಥ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಗುರು ಪರಂಪರೆ ಇದೆ. ಸಾಕಷ್ಟು ಸಾಧು ಸಂತರು, ಋಷಿ ಮುನಿಗಳು ಸಾಕಷ್ಟು ಹಲವಾರು ವರ್ಷಗಳಿಂದ ಯುಗಗಳಿಂದ ಇದು ಬರ್ತಾನೆ ಇದೆ. ಹಾಗಾಗಿ ಅವರಿಂದ ಬಂದಂತಹ ಒಂದು ಕೊಡುಗೆ ಏನಪ್ಪ ಅಂದರೆ ಹಲವಾರು ವಿದ್ಯೆಗಳು. ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಕೊಡುಗೆ ಏನು ನೀಡಿದ್ದಾರೆ ಅಂದರೆ ನಮ್ಮ ಹಿರಿಯರಾಗಿರಲಿ, ನಮ್ಮ ಋಷಿ ಮುನಿಗಳಾಗಿರಲಿ ವಿದ್ಯೆಗಳನ್ನು ಧಾರೆ ಎಳೆದು ಕೊಟ್ಟಿದ್ದಾರೆ. ಸೊ ಅದು ಹೋಗ್ತಾ ಕಾಲಕ್ರಮೇಣ ಹೇಗೋ ಅದನ್ನು ತಲುಪಕ್ಕಾಗಿಲ್ಲ. ಅದು ಸಾಕಷ್ಟು ವರ್ಷಗಳಿಂದ ಹಲವಾರು ವಿದ್ಯೆಗಳು ನಮಗೆ ಇಂಥ ವಿದ್ಯೆಗಳು ಇದೆಯಾ ಅನ್ನೋದು ಪರಿಚಯನೇ ಇರಲಿಲ್ಲ. ಕಾಲಕ್ರಮೇಣ ಒಂದು ಮಾಧ್ಯಮದ ಮುಖಾಂತರ ಹಲವಾರು ವಿದ್ಯೆಗಳ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಆಗ್ತಾನೇ ಇದೆ. ಆ ಒಂದು ಹಾದಿಯಲ್ಲಿ ಹಲವಾರು ಗುರು ಪರಂಪರೆಯೊಂದಿಗೆ ಹಲವಾರು ಗುರುಗಳು ಸಹ ಅದನ್ನು ಸಾಧನೆ ಮಾಡಿ ವೀಕ್ಷಕರಿಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಆ ಒಂದು ಸಾಧಕರ ಪಟ್ಟಿಯಲ್ಲಿ ಹಲವಾರು ಗುರುಗಳನ್ನು ನಿಮ್ಮ ಮುಂದೆ ನಾವು ತರುವಂಥ ಒಂದು ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಸೊ ಹಾಗೆ ಇವತ್ತಿನ ದಿನ ಈ ಸಂಚಿಕೆಯಲ್ಲಿ ಆ ಗುರು ಪರಂಪರೆಯೊಂದಿಗೆ ಒಬ್ಬರು ಗುರುಗಳ ಸಾಧನೆ ಅವರನ್ನು ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಸೊ ಅವರ ಹೆಸರು ಡಾಕ್ಟರ್ ಹರ್ಷವರ್ಧನ್ ಗುರೂಜಿ ಅಂತ. ಸೊ ಅವರು ಮೂಲತಃ ಶ್ರೀವಿದ್ಯೆ ಉಪಾಸಕರು. ಭಾಳ ಸಂತೋಷದ ವಿಷಯ ವೀಕ್ಷಕರೇ, ಅವರು ಶ್ರೀವಿದ್ಯೆ ಉಪಾಸಕರು ಅಂತ ಹೇಳಿದ ತಕ್ಷಣವೇ ನನಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಚಾನಲಲ್ಲಿ ಹಲವಾರು ಗುರುಗಳನ್ನು ನಾವು ಈ ಮೂಲಕ ನಿಮಗೆ ಹಲವಾರು ಗುರುಗಳನ್ನು ಪರಿಚಯ ಮಾಡಿಸಿದ್ದೀವಿ. ಸೊ ಅದೇ ರೀತಿ ಇವರು ಸಹ ಶ್ರೀವಿದ್ಯೆ ಉಪಾಸಕರು. ಅದರ ಹೊರತಾಗಿ ಸಾಕಷ್ಟು ವಿದ್ಯೆಗಳನ್ನು ಇವರು ಕಲ್ತಿದ್ದಾರೆ. ಅದರಲ್ಲಿ ಒಂದಾದಂತಹ ನ್ಯೂಮರಾಲಜಿಸ್ಟ್ ಮತ್ತು ಹಿಪ್ನೋಥೆರಪಿಸ್ಟ್ ಮತ್ತು ಸ್ವರ ವಿಜ್ಞಾನ ಉಪಾಸಕರು ಸಹ, ಪಂಚಪಕ್ಷಿ ಶಾಸ್ತ್ರ ಉಪಾಸಕರು, ಹಾಗೆ ಟ್ಯಾರೋ ಕಾರ್ಡ್ ರೀಡರ್ ಮತ್ತು ಆಕಾಶಿಕ್ ರೀಡರ್ ಮತ್ತು ಹಾಗೆ ಕೊನೆಯದಾಗಿ ರೇಕಿ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ಹೀಲಿಂಗ್. ಇದರ ಹೊರತಾಗಿ ಸಾಕಷ್ಟು ವಿದ್ಯೆನ ಅವರು ಕಲ್ತಿದ್ದಾರೆ. ಸೊ ಅದನ್ನು ಮುಂಬರುವ ನಮ್ಮ ಸಂಚಿಕೆಗಳಲ್ಲಿ ನಿಮಗೆ ಅದೊಂದು ಪರಿಚಯ ನಾವು ಮಾಡಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ, ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದ ಶೋ. ಓಂ ಶ್ರೀ ಮಾತ್ರೆ ನಮಃ. ನಮಸ್ತೆ ವೀಕ್ಷಕರೇ. ಇದು ನಾವು ಕುಳಿತಿರ್ತಕ್ಕಂಥ ಒಂದು ಕ್ಷೇತ್ರ ಬಹಳ ಒಂದು ಪಾವಿತ್ರ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಕ್ಷೇತ್ರ, ಶಕ್ತಿಯುತವಾದಂಥ ಅಮ್ಮನವರ ಕ್ಷೇತ್ರ. ಇದು ಇರೋದು ರಾಜನಕುಂಟೆಯಲ್ಲಿ ಯಲಹಂಕ ಹತ್ರ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ಅನ್ನುವಂಥ ಒಂದು ಪವಿತ್ರವಾದಂತಹ ಶಕ್ತಿಯುತವಾದಂತಹ ಒಂದು ಕ್ಷೇತ್ರ. ಇಲ್ಲಿ ಅಮ್ಮನವರನ್ನು ನೀವು ನೋಡ್ಬೋದು, ನೀವು ನೋಡ್ತಾನೇ ಇದ್ದೀರಾ ಎಷ್ಟು ವಿರಾಜಮಾನರಾಗಿ ಕುಳಿತಿದ್ದಾರೆ ಅಂತ. ಸೊ ಇಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಪ್ರಮುಖವಾದದ್ದು ಎಲ್ಲ ಜನರಿಗೆ ಏನು ಸಮಸ್ಯೆಯಿಂದ ಬಂದಿರ್ತಾರೆ ಭಕ್ತರು,
ಸೊ ಅವ್ರಿಗೆ ಯಾವ ರೀತಿ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂದರೆ ಇಲ್ಲಿ ಮುಖ್ಯವಾಗಿ ಶ್ರೀ ಯಂತ್ರದ ಮೂಲಕ ಆ ಸಮಸ್ಯೆಗೆ ಪರಿಹಾರನ ಕೊಡ್ತಾ ಬರ್ತಾ ಇದ್ದಾರೆ. ಇದು ನಿನ್ನೆ ಮೊನ್ನೆಯಿಂದ ಮಾಡಿರೋಂಥದ್ದಲ್ಲ, ಒಂದು 20 ವರ್ಷಗಳಿಂದ ಈ ಒಂದು ಸೇವೆಯನ್ನು ಸಲ್ಲಿಸುತ್ತಾ ಬರ್ತಾ ಇದ್ದಾರೆ ಗುರುಗಳು. ಸೊ ಹಾಗೆ ಗುರುಗಳೇ, ಈ ಶ್ರೀ ಯಂತ್ರದ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಇಲ್ಲಿ ಯಾವ ರೀತಿ ಒಂದು ಶ್ರೀಯಂತ್ರಕ್ಕೆ ಒಂದು ಶಕ್ತಿಯನ್ನು ತುಂಬಲಾಗುತ್ತೆ ಮತ್ತು ಹೇಗೆ ಅದು ಜನರಿಗೆ, ಭಕ್ತರಿಗೆ ಒಂದು ಪರ್ಟಿಕ್ಯುಲರ್ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಖಂಡಿತವಾಗ್ಲೂ. ಓಂ ಶ್ರೀ ಮಾತ್ರೆ ನಮಃ. ಮೊದಲಿಗೆ ನಾವು ಆಗಲೇ ಮಾತಾಡ್ಲಿಕ್ಕೆ ಹೊರಟ್ವಿ ಶ್ರೀ ಯಂತ್ರದ ವಿಚಾರವಾಗಿ. ಏನಂತ ಹೇಳಿದ್ರೆ, ನಮ್ಮ ಈ ಶಕ್ತಿಪೀಠ ಅಂದರೆ ನನ್ನ ತಾಯಿ ದಕ್ಷಿಣ ಕಾಳಿಕಾದೇವಿ ಶಕ್ತಿಪೀಠದಲ್ಲಿ ನಿಮಗೆ ಮೊದಲಿಗೆ ಹೇಳೋದಾದರೆ ಯಂತ್ರ, ಶ್ರೀಯಂತ್ರ ಅಂತ ಹೇಳುವಂಥದ್ದು. ನಮ್ಮ ಶ್ರೀ ಯಂತ್ರಗಳಲ್ಲಿ 1008 ವೆರೈಟಿಯಾಗಿ ಯಂತ್ರಗಳನ್ನು ಇರುತ್ತೆ. ಒಂದಿದ್ದಂತೆ ಮತ್ತೊಂದಿರಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಾವು ಏನು ಈ ಮುಖಾಮುಖಿ ಶ್ರೀಯಂತ್ರ ಅಂತ ನಾವು ನೋಡ್ತಾ ಇದ್ದೀವಿ, ಅಷ್ಟು ಅಂದರೆ ಎಲ್ಲ ದೇವತೆಗಳು ಆ ಯಂತ್ರದಲ್ಲಿ ಕುಂತಿರೋವಂಥದ್ದು. ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಇಂಥದ್ದು ಅಂತ ಹೇಳಲಿಕ್ಕೂ ಕೂಡ ನಾವು ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅಂಥ ಮಹಾತಾಯಿ ಜಗನ್ಮಾತೆ ಕುಂತಿರತಕ್ಕಂಥ ಒಂದು ಶಿವ ಮತ್ತು ಶಕ್ತಿಯ ಸಮ್ಮಿಲನವಾಗಿ ಕುಂತಿರತಕ್ಕಂಥ ಯಂತ್ರ ಅಂತ ಹೇಳುವಂಥದ್ದು. ಇದರಲ್ಲಿ ಬಹಳ ಪ್ರಮುಖವಾಗಿ ಹೇಳುವಂಥ ವಿಚಾರ ಮುಖಾಮುಖಿ ಶ್ರೀಯಂತ್ರ ಅಂತ ಹೇಳುವಂಥದ್ದು. ಇದನ್ನು ಯಾಕೆ ಮುಖಾಮುಖಿ ಶ್ರೀಯಂತ್ರ ಅಂತ ಹೇಳ್ತೀವಿ ಅನ್ನೋದಾದರೆ, ಪ್ರತಿಯೊಬ್ಬ ಭಕ್ತರು ಏನು ಇಲ್ಲಿಂದ ಈ ಶ್ರೀಯಂತ್ರವನ್ನು ತಗೊಂಡೋಗಿದ್ದಾರೆ, ಪ್ರತಿಯೊಬ್ಬರಿಗೂ ಅಷ್ಟು ಅನುಕೂಲಗಳಾಗಿರತಕ್ಕಂಥದ್ದು. ಅಂದರೆ ಅವರು ಬರುವಾಗ ಬಂದಂಥ ಸಮಸ್ಯೆಗಳು ಹೋಗುವಾಗ ಹೋಗುವ ಹಾದಿಯಲ್ಲೇ ಅದನ್ನು ತಾಯಿ ಮುಕ್ತಿಯನ್ನು ಕೊಟ್ಟು ಆ ಮನೆಯಲ್ಲಿ ಒಂದು ಸಂತೋಷವನ್ನು, ಒಂದು ಸುಖವನ್ನು, ಒಂದು ಆ ಮನೆಯ ಏಳಿಗೆಗಾಗಿ ಆ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನು ತೆಗೆದಾಗಿರುವಂಥ ತುಂಬ ಉದಾಹರಣೆಗಳು ನಮ್ಮ ಭಕ್ತರಲ್ಲಿದೆ ಅಂತ ಹೇಳ್ಬೋದು. ಹಾಗೂ ಮುಖ್ಯವಾಗಿ ಈ ಯಂತ್ರದ ಬಗ್ಗೆ ನಾನು ಹೇಳೋದಾದರೆ, ಇದು ಯಾವ ಮರದಂದ್ರೆ ಆ ಮರದಲ್ಲಿ ಮಾಡತಕ್ಕಂಥ ಯಂತ್ರ ಅಂತೂ ಖಂಡಿತವಾಗ್ಲೂ ಆಗಿರ್ಲಿಕ್ಕಿಲ್ಲ. ಈಗ ಮರದಿಂದ ಹೌದೌದು, ಖಂಡಿತವಾಗ್ಲೂ. ಇದು ನೋಡಿ, ನಾವು ಈ ಒಂದು ವನದೇವತೆ ಅಂತ ಹೇಳ್ಬೋದು, ವನಸ್ಪತಿ ಅಂತ ಹೇಳುವಂಥದ್ದು. ಈ ಒಂದು ನಮ್ಮ ವನದಲ್ಲಿ ಅಂದರೆ ನಮ್ಮ ಏನು ಅರಣ್ಯ ದೇವತೆ, ವನದೇವತೆ ಅಂತ ಹೇಳ್ತೀವಿ, ಅದರಲ್ಲಿ ಅಷ್ಟು ಶಕ್ತಿ ಇರತಕ್ಕಂಥದ್ದು. ಇದು ಒಂದು ರೀತಿಯಾಗಿ ಹೋದಾಗ ವನಸ್ಪತಿಯನ್ನು ಆಯುರ್ವೇದಿಕ್ ಅಂತ ನಾವು ಯೋಚನೆ ಮಾಡ್ಬೋದು. ಜೊತೆಯಲ್ಲಿ ಆ ಒಂದು ಪ್ರತ್ಯೇಕವಾದ ಗಳಿಗೆಯಲ್ಲಿ, ಆ ನಕ್ಷತ್ರದಲ್ಲಿ ಆ ಒಂದು ವನದೇವತೆಗೆ ನಾವು ಪೂಜೆಯನ್ನು ಸಲ್ಲಿಸಿ ನಂತರ ಅದು ಮುಂದಿನ ಕಾರ್ಯಗಳನ್ನು ಮಾಡಿ ಅದು ಈ ಯಂತ್ರವಾಗಿ ಬಂದಿರತಕ್ಕಂಥದ್ದು. ನಮ್ಮನ್ನು ನೋಡಿ ತುಂಬ ಜನ ಕಾಪಿ ಮಾಡಿರೋದಿದೆ, ಬಟ್ ಅದನ್ನು ಎಷ್ಟು ಮಟ್ಟಿಗೆ ಜನ ತಗೋತಾರೆ ಗೊತ್ತಿಲ್ಲ. ಆದರೆ ಮುಖ್ಯವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಇದನ್ನು ಯಾವುದೇ ಕೊರಿಯರ್ ಮೂಲಕ ಅಥವಾ ಯಾರಂದರೆ ಅವ್ರ ಕೈಲಿ ಕೊಟ್ಟು ಕಳಿಸೋ ಅಂಥದ್ದಂತೂ ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ಇಲ್ಲ, ಅಂದರೆ ನೇರವಾಗಿ ಬಂದು ಇಲ್ಲಿ ಖಂಡಿತ ಸಂಕಲ್ಪ ಮಾಡಿಕೊಂಡು ಶ್ರೀಯಂತ್ರನ ತಗೊಳ್ಬೇಕಾಗತ್ತೆ. ಹೌದು. ಆದರೂ ಇದನ್ನು ತಗೋಬೇಕಾದ್ರೆ ಪದ್ಧತಿಗಳಿದೆ ಅಂತ ಹೇಳ್ತೀವಿ. ಯಾಕೆ ನಾನು ಕೊರಿಯರಲ್ಲಿ ಅಥವಾ ಯಾವುದೇ ಪಾರ್ಸಲಲ್ಲಿ ಕಳಿಸಲ್ಲ ಅಂತ ನಾವು ಹೇಳೋದಾದರೆ, ನಿಮಗೆ ತಿಳಿದಿರೋ ಹಾಗೆ ಕೊರಿಯರ್ಗಳು ಅಥವಾ ಪಾರ್ಸಲ್ಗಳು ಯಾರ ಕೈ ಕೆಳಗಿರುತ್ತೆ, ಯಾರ ಹೆಂಗೆ ಟ್ರಾನ್ಸ್ಪೋರ್ಟಲ್ಲಿ ಹೋಗುತ್ತೆ ಅಂತ ತಿಳಿದಿರುತ್ತೆ. ನಮ್ಮ ಗುರುಗಳು ಇದನ್ನು ಕೊಡುವಂಥ ಸಂದರ್ಭದಲ್ಲಿ ಇದಕ್ಕೆ ಆದಂಥ ಹೋಮ ಹವನಗಳನ್ನು ಮಾಡಿ, ವನಸ್ಪತಿಗಳನ್ನು ಬಳಕೆ ಮಾಡಿ, ಯಾರು ತಗೊಂಡೋಗ್ಬೇಕು ಅವರಿಗಿರತಕ್ಕಂಥ ಮುಖ್ಯ ಸಮಸ್ಯೆಯನ್ನು, ಅವರ ನಾಮ ನಕ್ಷತ್ರವನ್ನು, ಅವರ ಹೆಸರು ಮೇಲೆ ಸಂಕಲ್ಪವನ್ನು ಮಾಡಿ ಅದಕ್ಕೆ ಒಂದು ಎನರ್ಜಿ ಕೊಡುವ ಮುಖಾಂತರ ಅದನ್ನು ಹೋಮದಲ್ಲಿ ಇಟ್ಟು ಅದನ್ನು ಕೊಡುವಂಥ ಪದ್ಧತಿ ಇಲ್ಲಿರತಕ್ಕಂಥದ್ದು. ಹೆಂಗಂದ್ರೆ ಹಂಗೆ ನಾವು ಟ್ರಾನ್ಸ್ಪೋರ್ಟೇಷನಲ್ಲಿ ಕಳಿಸೋದ್ರಿಂದ ನಾವು ಕೊಟ್ಟಿರ್ತಕ್ಕಂಥ ಎನರ್ಜಿ ಅದರಲ್ಲಿ ಇರುತ್ತೆ ಅಂತ ಹೇಗೆ ಆಲೋಚನೆ ಮಾಡೋಕ್ಕಾಗತ್ತೆ? ಹೌದಲ್ವಾ? ಸೊ ಹಾಗಾಗಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕ ಸ್ಥಾನಮಾನವಿದೆ. ಹಾಗೆ ಈ ನಮ್ಮ ಶ್ರೀಯಂತ್ರದ ಬಗ್ಗೆ ಮಾತನಾಡೋದಾದರೆ, ಮೂಲವಾಗಿ ನಾನು ನಿಮ್ಗೆ ಹೇಳಿದೆ, ಇದು ಮುಖಾಮುಖಿ ಶ್ರೀಯಂತ್ರ. ಏನಪ್ಪ ಮುಖಾಮುಖಿ ಶ್ರೀಯಂತ್ರ ಅಂತ ನಾವು ನೋಡೋದಾದರೆ, ಒಂದು ಗೋಧೂಳಿ ಲಗ್ನದಲ್ಲಿ ಹೇಗೆ ತಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಒಂದು ದೇವರ ಫೋಟೋ ಅಥವಾ ದೇವತೆಯ ಫೋಟೋನ ಇಡ್ತೀರಿ, ಅದೇ ರೀತಿ ಫೋಟೋವನ್ನು ನಿಲ್ಲಿಸಿ ಅದರ ಆ ಒಂದು ಬಿಂದುವನ್ನು ನೋಡ್ತಾ ನಿಮ್ಮ ಕಷ್ಟ ಸುಖಗಳನ್ನು ಅದರ ಮುಂದೆ ಹೇಳಿಕೊಂಡಾಗ ಖಂಡಿತವಾಗ್ಲೂ ಹೇಳ್ಬೋದು, ಒಂದು ಮನೆಯ ಯಜಮಾನತಿ ಇದ್ದಾಗೆ
ನಮ್ಮ ಮನೆಯಲ್ಲಿ ಯಜಮಾನತಿಯರು ಹಳೆ ಅಂದರೆ ನಮ್ಮ ಅಜ್ಜಿ ಮುತ್ತಾದಂದ್ರೆ ಹೇಗಿರ್ತಿದ್ರು ನಮ್ಮ ಯಜಮಾನರುಗಳು, ಆ ಒಂದು ಯಜಮಾನತಿ ನಮ್ಮ ಮನೆಯಲ್ಲಿ ಇದ್ದಷ್ಟೇ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಯಾವುದೇ ಸಮಸ್ಯೆಗಳಿಗೆ, ನಮ್ಮ ಯಾವುದೇ ಬ್ಲಾಕೇಜಸ್ಗಳಿಗೆ, ಸಮಸ್ಯೆ ಅಂದರೆ ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಬ್ಲಾಕೇಜಸ್ ಅಂತ ಹೇಳುವಂಥದ್ದು, ಎಷ್ಟೋ ವಿಚಾರಗಳಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರೋದಿಲ್ಲ, ಕೆಲಸ ಸಿಗ್ತಾ ಇಲ್ಲ ಅಂದರೆ ಹಣ ಇಲ್ಲ ಅಂದ ತಕ್ಷಣ ಅದರಿಂದ ಹಣ ಉದುರು ಬಿಡುತ್ತಾ ಅಂತ ಕಮೆಂಟ್ ಆಗ್ತಾರೆ, ಹೌದಲ್ಲ? ಸೊ ನಾನು ಅವರಿಗೆ ಒಂದು ಕ್ಲಾರಿಟಿ ಕೊಡ್ತಾ ಇರೋಂಥದ್ದು ಏನಂತ ಹೇಳಿದ್ರೆ, ದಾರಿ ಮಾಡಿಕೊಡುತ್ತೆ. ದಾರಿ ಕೆಲವು ಬಾರಿ ಕಣ್ಮುಂದೆ ಇದ್ರೂ ಅದು ನಮಗೆ ಗೊತ್ತಾಗ್ತಿರೋದಿಲ್ಲ. ಆ ತಾಯಿ ಜಗನ್ಮಾತೆ ಬಂದು ತಮ್ಮ ಮನೆಗಳಲ್ಲಿ ಕುಂತಾಗ ಏನು ಮಾಡ್ತಾಳೆ, ನಿನಗೆ ಈ ದಾರಿ ಇದೆಯಪ್ಪ, ಇದನ್ನ ದಾರಿಯಲ್ಲಿ ಹೋಗು ಅಂತ ಹೇಳುವಂಥದ್ದು. ಎಷ್ಟೋ ಜನರಿಗೆ ಸಂತಾನ ಭಾಗ್ಯ ಇಲ್ಲ ಅಂತ ಬಂದಾಗ ಆ ಜಗನ್ಮಾತೆ ಸಂತಾನ ಭಾಗ್ಯನ ಕೊಟ್ಟಿರುವಂಥದ್ದು. ಎಷ್ಟೋ ಜನಕ್ಕೆ ಹಣಕಾಸಿನ ಸಮಸ್ಯೆಗಳಿಂದ ಕುಗ್ಗೋಗಿರತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ಜಗನ್ಮಾತೆ ದಾರಿ ಕೊಟ್ಟು ಅವರ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಟ್ಟಿರೋ ಉದಾಹರಣೆಗಳು ನಮ್ಮಲ್ಲಿ ತುಂಬ ಇದೆ. ಹಾಗೆ ನೀವು ನೋಡ್ಬೋದು, ನಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಾವು ಶ್ರೀ ಚಕ್ರದಲ್ಲೇ ಸ್ಥಾಪನೆ ಮಾಡಿರುವಂಥದ್ದು. ಎಷ್ಟು ಪದ್ಧತಿಯಲ್ಲಿ ಚಕ್ರಗಳು ಬರುತ್ತೆ, ಅಷ್ಟು ಪದ್ಧತಿಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಚಕ್ರಗಳನ್ನು ಸ್ಥಾಪನೆ ಮಾಡಿ ನಾವು ನಮಗೆ ಆ ಎನರ್ಜಿ ಬಂದಿರುವುದರಿಂದ ನಾವು ಈ ಯಂತ್ರಗಳನ್ನು ಕೊಡ್ತಾ ಇರತಕ್ಕಂಥದ್ದು. ಸಿಂಪಲ್ ಆಗಿ ನಾವು ನಿಮ್ಮನ್ನೇ ಕೇಳೋದಾದರೆ, ನೀವು ಬಂದು ಎಷ್ಟೊತ್ತಾಯಿತು ಇಲ್ಲಿದ್ದೀರಿ, ನಿಮ್ಮ ಮನಸ್ಸಿಗೆ ಏನು ಅನಿಸ್ತಾ ಇದೆ ಅಂತ ನೀವೇ ಹೇಳ್ಬೋದಾ? ಈ ಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ಬಹಳ ಒಂದು ಧನಾತ್ಮಕ ಶಕ್ತಿ ಅಂತ ಹೇಳ್ಬೋದು. ಇಲ್ಲಿ ಅಷ್ಟು ಪಾಸಿಟಿವ್ ಎನರ್ಜಿ ಇಲ್ಲಿ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಸುಮಾರು ನಾನು ಬಂದು ಒಂದು 3 ಗಂಟೆ ಮೇಲಾಯಿತು. ಸೊ ಆಗಲೂ ನಮ್ಮ ಎನರ್ಜಿ ಕಡಿಮೆ ಆಗಿಲ್ಲ. ಖಂಡಿತ ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು ತಮಗೆ. ಖಂಡಿತವಾಗ್ಲೂ ಈ ಕ್ಷೇತ್ರದ ಬಗ್ಗೆ ಗೊತ್ತಿರೋರು ಅವರು ಕೂಡ ಕಮೆಂಟ್ ಆಗ್ತಾರೆ ನೋಡಿ. ಯಾರಾದರೂ ನೋಡಿರೋದ್ರೆ, ಕ್ಷೇತ್ರದಲ್ಲಿ ಬಂದವರು 2 ಅವರ್ಗಿಂತ ಕಮ್ಮಿ ಯಾರೂ ಹೋಗ್ಲಿಕ್ಕಿಲ್ಲ. ಮಿನಿಮಮ್ ಅಂದರೆ 1 ಅವರಿಂದ. ಏನು ಕಾರಣ ಏನಪ್ಪ? ನಮ್ಮಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಚಕ್ರ ಬಂದು ಆ ರೀತಿ ಇರತಕ್ಕಂಥದ್ದು. ಯಾರಿಗೂ ಬೇಸರವನ್ನುಂಟು ಮಾಡದೆ ಎಲ್ಲರಿಗೂ ಒಂದು ಮನಃಶಾಂತಿಯನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಬಂದೋದತಕ್ಕಂಥವರಿಗೆ ಒಂದು ರೀಎನರ್ಜೈಸ್ ಆಗುವಂಥ ಶಕ್ತಿ, ರೀಫ್ರೆಶ್ ಆಗುವಂಥ ಶಕ್ತಿ ಅಂತ ಹೇಳ್ಬೋದು. ಆ ಚಕ್ರದಲ್ಲಿ ಅಷ್ಟು ಎನರ್ಜಿ ಇರುವಂಥ ವಿಚಾರ. ಹಾಗಾಗಿ ನಾವು ಹೇಳೋವಂಥದ್ದು, ಈ ಶ್ರೀಚಕ್ರ ಅನ್ನೋಂಥದ್ದು, ಶ್ರೀಯಂತ್ರ ಅನ್ನೋವಂಥದ್ದು ಮುಖಾಮುಖಿ ಯಂತ್ರ. ಇನ್ನು ಕೆಲವರು ಕೇಳ್ಬೋದು, ಇದನ್ನ ನಾವು ನಾನ್ ವೆಜ್ ತಿಂತೀವಿ, ಮನೇಲಿ ಇಡಬಹುದಾ? ಅದೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ ಗುರುಗಳೇ. ಖಂಡಿತ. ಮುಖ್ಯವಾಗಿ ಕಮೆಂಟ್ ಹಾಕ್ಬೋದು. ಬಹಳ ಜನಕ್ಕೆ ಶ್ರೀಯಂತ್ರ ತಗೊಬೇಕು ಅನ್ನೋ ಅಂತ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಸೊ ನಾವು ನಾನ್ ವೆಜಿಟೇರಿಯನ್ನು ನಾವು ಹೇಗೆ ಅದನ್ನ ಇಟ್ಕೋಬಹುದಾ ಅನ್ನೋದು ಒಂದು ಪ್ರಶ್ನೆ ಹುಟ್ಟುತ್ತೆ. ಸೊ ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಾ? ಖಂಡಿತವಾಗಿ ನೋಡಿ, ಅದಕ್ಕೆ ಹೇಳಿದ್ದು ಇದನ್ನ ಮುಖಾಮುಖಿ ಶ್ರೀಯಂತ್ರ ಅಂತ ಹೇಳುವಂಥದ್ದು. ಓಕೆನಾ? ಮೇರು ಶ್ರೀಯಂತ್ರ ಅಲ್ಲ. ಇಲ್ಲಿ ನಾವು ಇದರ ವಿಧಾನವನ್ನು ತಿಳಿಬೇಕು. ಮೇರು ಶ್ರೀಯಂತ್ರವನ್ನು ನಾವು ಮನೆಯಲ್ಲಿ ಸ್ಥಾಪನೆ ಮಾಡಿದಾಗ ಅದಕ್ಕೆ ಪ್ರತಿ 3 ಗಳಿಗೆಯಲ್ಲಿ ನಾವು ಪೂಜೆ ಮಾಡತಕ್ಕಂಥದ್ದು ಪದ್ಧತಿ ಅನ್ನುವಂಥದ್ದು ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ಈ ಒಂದು ಮೇರು ಮುಖಾಮುಖಿ ಶ್ರೀಚಕ್ರವನ್ನು ಯಾರು ಬೇಕಾದರೂ ಮನೆಯಲ್ಲಿ ಇಡಬಹುದು, ಯಾರು ಬೇಕಾದರೂ ಇಡ್ಬೋದು. ಅದಕ್ಕೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಒಂದು ದೇವರಿಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ ಆ ರೀತಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. ಇನ್ನೂ ಹೆಚ್ಚಾಗಿ ನಿಮ್ಗೆ ಏನಾದರೂ ಬೇಕಾದಲ್ಲಿ ಗೋಧೂಳಿ ಲಗ್ನದಲ್ಲಿ, ನಾನು ಹೇಳಿದಾಗೆ ಗೋಧೂಳಿ ಲಗ್ನದಲ್ಲಿ ಆ ತಾಯಿಯ ಮುಂದೆ ಕುಳಿತುಕೊಳ್ತಾ ನಿಮ್ಮ ಕಷ್ಟ ಸುಖಗಳು ಏನೇ ಹೇಳಿಕೊಂಡ್ರು ಕೂಡ ಇಮ್ಮಿಡಿಯೇಟಾಗಿ ನಿಮಗೆ ಅದಕ್ಕೆ ಒಂದು ದಾರಿ ಮಾಡಿಕೊಡ್ತಾಳೆ ಅಂತ ಹೇಳುವಂಥ ವಿಚಾರ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಹಾಗೆ ನೀವೆಲ್ಲ ನೋಡಿರ್ತೀರಿ, ಶ್ರೀಚಕ್ರ ತುಂಬಾ ಆನ್ಲೈನಲ್ಲೆಲ್ಲ ಬರ್ತಾ ಇರೋವಂಥದ್ದು, ತುಂಬ ಕಡೆ ಸಿಗ್ತಾ ಇರೋವಂಥದ್ದು. ಮುಖ್ಯವಾಗಿ ನಾನು ಹೇಳೋದಾದರೆ, ನಾನು ಆಗಲೇ ಹೇಳಿದಾಗೆ ಆ ಒಂದು ಎನರ್ಜಿಯನ್ನು ಅವರೇ ಬಂದು ಹೋಮದಲ್ಲಿ ಪಾಲ್ಗೊಂಡು ತಗೊಂಡೋದಾಗ ಆ ಒಂದು ಎನರ್ಜಿ ಬೇರೆ ಆಗಿರುತ್ತೆ. ನೀವು ಆನ್ಲೈನಲ್ಲಿ ಕೊರಿಯರಲ್ಲಿ ಏನಾದರೂ ತರಿಸ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಎಲ್ಲೆಲ್ಲಿಂದ ಏನೇನಾಗಿ ಬಂದಿರುತ್ತೆ. ನಾವಿಲ್ಲಿ ಏನೇ ಎನರ್ಜೈಸ್ ಮಾಡಿದರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಮನೆ ಮೇಲೆ ಬರೋಷ್ಟೊತ್ತಿಗೆ ಆ ಒಂದು ಎನರ್ಜಿ ಇರೋಲ್ಲ ಅಂತಲೇ ಹೇಳ್ಬೋದು ನಾವು. ಸೊ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಯಾರಿಗೂ ನಾವು ಆನ್ಲೈನ್ ಸರ್ವಿಸ್ ಕೊಡಲಿಕ್ಕಿಲ್ಲ. ಬರಬೇಕು, ಇಲ್ಲೇ ಬಂದು ಅವರ ಕಷ್ಟ ಸುಖಗಳನ್ನ ಕೇಳ್ಕೊಳ್ತಾ, ಮಾತಾಡ್ಕೊಳ್ತಾ, ತಾಯಿ ಹತ್ರ ಅವರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಹೋಮದಲ್ಲಿ ಪಾಲ್ಗೊಳ್ತಾ ಈ ಚಕ್ರವನ್ನು ಪಡೆಯುವಂಥ ಒಂದು ವಿಧಾನ ನಮ್ಮ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ಮತ್ತೊಂದು ಪ್ರಶ್ನೆ ಗುರುಗಳೇ, ಇಲ್ಲಿ ನೀವು ಮುಖಾಮುಖಿ ಶ್ರೀಯಂತ್ರ ಅಂತ ತಿಳಿಸ್ಕೊಟ್ರಿ. ಸೊ ಇದು ಮನೆಗೆ ಅಷ್ಟೇ ಸೀಮಿತನಾ, ಅಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಂದು ಸಪರೇಟಾಗಿ ಒಂದು ಶ್ರೀಯಂತ್ರ ಕೊಡಲಾಗುತ್ತಾ? ಖಂಡಿತವಾಗಿ ನೀವು ಕೇಳಿರೋ ಪ್ರಶ್ನೆ ಭಾಳ ಉತ್ತಮವಾಗಿರೋವಂಥದ್ದು. ಏನು ಹೇಳ್ತೀವಿ ನಾವು ಅದಕ್ಕೆ ಮೆನ್ಷನ್ ಮಾಡಿ ಹೇಳಿದ್ದು ನಿಮಗೆ, ಯಾರಿಗೆ ಯಾವ ಒಂದು ಕ್ಷೇತ್ರಕ್ಕೆ ಬೇಕಾಗಿರೋವಂಥದ್ದು, ನಿಮಗೆ ಒಂದು
ಕೆಲಸದ ವಿಚಾರಕ್ಕೆ ಬೇಕಾಗಿದ್ದಲ್ಲಿ, ಅಂದರೆ ಅದಕ್ಕೆ ಮಾತ್ರ ಸೀಮಿತನ ಖಂಡಿತವಾಗ್ಲೂ ಅಲ್ಲ, ಆದರೆ ಅದಕ್ಕೆ ಎನರ್ಜೈಸ್ ಮಾಡುವಂಥ ಸಂದರ್ಭದಲ್ಲಿ, ಅದನ್ನು ರೆಡಿ ಮಾಡತಕ್ಕಂಥ ಸಂದರ್ಭದಲ್ಲಿ ಇಂಥದಕ್ಕೆ ಅಂತ ಎಕ್ಸ್ಟ್ರಾ ಎನರ್ಜಿಯನ್ನು ಕೊಟ್ಟು ರೆಡಿ ಮಾಡುವಂಥದ್ದಾಗಿರುತ್ತೆ. ನಿಮ್ಮ ಆರೋಗ್ಯದ ವಿಚಾರವಾಗಿ ಬೇಕಾದಲ್ಲಿ ಆರೋಗ್ಯದ ವಿಚಾರ ಯಾರಿಗೆ ಸಮಸ್ಯೆ ಇದೆ ಅವರ ಹೆಸರು, ಅವರ ಒಂದು ನಕ್ಷತ್ರವನ್ನು ಮುಖಾಂತರವಾಗಿ ನಾವು ಅದಕ್ಕೆ ಎನರ್ಜೈಸ್ ಮಾಡುವಂಥದ್ದು ನಮ್ಮ ಗುರುಗಳು. ಜೊತೆಯಲ್ಲಿ ವ್ಯಾಪಾರ ದೃಷ್ಟಿಯಲ್ಲಿ ಬೇಕಾದಾಗ ವ್ಯಾಪಾರ ದೃಷ್ಟಿಗೆ ಅದನ್ನು ಎನರ್ಜೈಸ್ ಮಾಡಿ ಕೊಡುವಂಥದ್ದು, ಅಥವಾ ರಿಲೇಷನ್ಶಿಪ್ ಇಶ್ಯೂ, ಫ್ಯಾಮಿಲಿ ಇಶ್ಯೂಗಳಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಯಾರೆಲ್ಲ ಈ ಒಂದು ಪ್ರೋಗ್ರಾಮ್ನ ನೋಡ್ತಾ ಇದ್ದೀರಿ, ಈ ಜಗನ್ಮಾತೆ ವಿಚಾರವಾಗಿ ಯೋಚನೆ ಮಾಡೋದಾದರೆ ಯಾರ ಮನೆಯಲ್ಲಿ ಎಂಥದೇ ಸಮಸ್ಯೆಗಳಿದ್ದರೂ ಕೂಡ ಖಂಡಿತವಾಗ್ಲೂ ಆ ತಾಯಿ ನಿವಾರಣೆ ಮಾಡ್ತಾಳೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಪ್ರಾಕ್ಟಿಕಲಾಗಿ ಯೂನಿವರ್ಸಲ್, ಆ ಯೂನಿವರ್ಸ್ ಅಂದರೆ ಯಾರು? ಆ ಯೂನಿವರ್ಸನ್ನೇ ನಮ್ಮ ಜಗನ್ಮಾತೆ ಅಂತ ಹೇಳುವಂಥದ್ದು. ಆ ಶಕ್ತಿ ಇರುವಂಥದ್ದೇ ಆ ಜಗನ್ಮಾತೆಯಲ್ಲಿ. ಸೊ ಆ ಜಗನ್ಮಾತೆಯನ್ನೇ ಮನೆಗೆ ಬಂದು ಕುಂತಾಗ ಅಲ್ಲಿರತಕ್ಕಂಥ ನೆಗೆಟಿವಿಟಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ನಾವು ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕು. ಉಪಯೋಗ ಆಗುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಇದು ಎಲ್ಲ ವೀಕ್ಷಕರು, ತಾವು ನೋಡ್ತಾ ಇರ್ತಕ್ಕಂಥ ವೀಕ್ಷಕರು, ಇದು ದಕ್ಷಿಣ ಕಾಳಿಕಾ ದೇವಿ ಪೀಠ ಯಲಹಂಕ ಹತ್ರ ಇರುವಂಥ ರಾಜನಕುಂಟೆಯಲ್ಲಿ ಚೊಕ್ಕನಹಳ್ಳಿಯಲ್ಲಿ ನೆಲೆಸಿರ್ತಕ್ಕಂಥ ಅಮ್ಮನವರು ನೆಲೆಸಿರ್ತಕ್ಕಂಥ ಕ್ಷೇತ್ರ. ತಾವು ಕೂಡ ಇಲ್ಲಿ ಭೇಟಿ ನೀಡಿ ಒಂದು ಸಂಪರ್ಕದ ಒಂದು ಸಂಖ್ಯೆ ಕೂಡ ನಾವು ಕೊಟ್ಟಿರ್ತೀವಿ, ಮತ್ತು ಈ ಒಂದು ದೇವಸ್ಥಾನದ ವಿಳಾಸ ಕೂಡ ನಾವು ಇಲ್ಲಿ ಕೊಟ್ಟಿರ್ತೀವಿ. ಬಂದು ಅಮ್ಮನವರ ಒಂದು ದರ್ಶನ ಕೂಡ ತಾವು ಎಲ್ಲ ಪಡೀಬೋದು. ಸೊ ಈ ಒಂದು ಶಕ್ತಿ ಪೀಠದ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಚಾನಲಲ್ಲಿ ಅದರ ಕುರಿತಾಗಿ ಕೂಡ ಗುರುಗಳಿಂದ ಒಂದು ವಿಚಾರನ ನಾವು ಕೊಡುವಂಥದ್ದಾಗುತ್ತೆ ಅಲ್ವಾ ಗುರುಗಳು? ಖಂಡಿತವಾಗ್ಲೂ. ಹಾಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಲಿ ಅಮ್ಮನವ್ರ ಬಗ್ಗೆ, ಈ ಒಂದು ಶಕ್ತಿಪೀಠದ ಬಗ್ಗೆ ಗೊತ್ತಾಗಲಿ.